ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಸೋಮ 18 ಗೈಸ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಪ್ರಿವ್ಯೂ ಮತ್ತು ಪ್ರೆಡಿಕ್ಷನ್ ಬಗ್ಗೆ ಮಾತಾಡೋಣ. ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ನಡೀತಾ ಇರುವಂತದ್ದು ಇಂಗ್ಲೆಂಡ್ ನ ರಿವರ್ ಸೈಡ್ ಸ್ಟೇಡಿಯಂ ನಲ್ಲಿ. ಈ ಸ್ಟೇಡಿಯಂ ಬ್ಯಾಟಿಂಗ್ ಗೆ ಬೌಲಿಂಗ್ ಎರಡಕ್ಕೂ ಹೆಲ್ಪ್ ಆಗುತ್ತೆ. ಈ ಸ್ಟೇಡಿಯಂ ಪಿಚ್ ರಿಪೋರ್ಟ್ ಚೆನ್ನಾಗೇ ಇದೆ, ಬ್ಯಾಟಿಂಗ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಈ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇರೋದು ಇಂಡಿಯನ್ ಟೈಮ್ ಅಲ್ಲಿ 10 ಗಂಟೆ ರಾತ್ರಿಗೆ ಈ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಇಂಡಿಯಾದಲ್ಲಿ. ಇನ್ನು ಈ ಮ್ಯಾಚ್ ಇಂಗ್ಲೆಂಡ್ ಅಲ್ಲಿ 4:15ಗೆ ಸ್ಟಾರ್ಟ್ ಆಗುತ್ತೆ. 4:15 ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 7:30 8 ಗಂಟೆ ಅಷ್ಟೊಳಗೆ ಮುಗಿದೋಗುತ್ತೆ ಮ್ಯಾಚ್. ಬಟ್ ಇಂಡಿಯಾದಲ್ಲಿ ರಾತ್ರಿ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಈ ಮ್ಯಾಚ್ ನ ಎಷ್ಟು ಜನ ನೋಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಬನ್ನಿ, ಮೊದಲಿಗೆ ಇಂಗ್ಲೆಂಡ್ ಅವರು ಆಲ್ರೆಡಿ ಅವ್ರನ್ನ ಸ್ಕ್ವಾಡ್ ಅನೌನ್ಸ್ ಮಾಡಿದ್ದಾರೆ, ಪ್ಲೇಯಿಂಗ್ 11 ನ. ಅವ್ರ ಪ್ಲೇಯಿಂಗ್ 11 ಏನಿದೆ ಅನ್ನೋದನ್ನ ನೋಡ್ಕೊಳ್ಳೋಣ. ಮೊದಲಿಗೆ ಅವರ ಪ್ಲೇಯಿಂಗ್ 11 ಏನಪ್ಪಾ ಇದೆ ಅಂದ್ರೆ, ಫಿಲ್ ಸಾಲ್ಟ್ ಮತ್ತು ಜಾಸ್ ಬಟ್ಲರ್ ಅವರು ಓಪನ್ ಮಾಡ್ತಾರೆ ಅಂತ ಸೈಡ್ ಹಾಕಿದೀನಿ, ನೋಡ್ತಾ ಇರಬಹುದು. ಮತ್ತು ಹ್ಯಾರಿ ಬ್ರೂಕ್ ಅವರು ನಂಬರ್ 3 ಕ್ಯಾಪ್ಟನ್. ಇನ್ನು ನಂಬರ್ 4 ಅಲ್ಲಿ ಜಾಕೋಬ್ ಬಥಲ್, ನಂಬರ್ 5 ಅಲ್ಲಿ ಟಾಮ್ ಬಾಟ್ನಿ, ಆಮೇಲೆ ನಂಬರ್ 6 ಅಲ್ಲಿ ಸ್ಯಾಮ್ ಕರಣ್, ನಂಬರ್ 7 ಅಲ್ಲಿ ವಿಲ್ ಜಾಕ್ಸ್, ಆಮೇಲೆ ನಂಬರ್ 8 ಅಲ್ಲಿ ಲಿಯಾಮ್ ಡಾನ್ಸನ್, ಮತ್ತು ನಂಬರ್ 9 ಅಲ್ಲಿ ಆದಿಲ್ ರಶೀದ್, ನಂಬರ್ 10 ಅಲ್ಲಿ ಲುಕ್ ವುಡ್ ಅನ್ನೋರು, ಮತ್ತು ನಂಬರ್ 11 ಅಲ್ಲಿ ಸಕೀಬ್ ಮೊಹಮ್ಮದ್ ಅನ್ನೋರು ಆಡ್ತಾರಂತೆ. ಆಲ್ರೆಡಿ ಅವರ ಪ್ಲೇಯಿಂಗ್ 11 ನ ಇಂಗ್ಲೆಂಡ್ ಅವರು ನೆನ್ನೆ ನೈಟೇ ಅನೌನ್ಸ್ ಮಾಡಿದ್ದಾರೆ. ನೆನ್ನೆ ನೈಟ್ 9 ಗಂಟೆಯಲ್ಲೇ ಅನೌನ್ಸ್ ಆಯ್ತು ಅವ್ರ ಪ್ಲೇಯಿಂಗ್ 11. ಇನ್ನು ಇಂಡಿಯನ್ಸ್ ಅನೌನ್ಸ್ ಮಾಡಿಲ್ಲ ಪ್ಲೇಯಿಂಗ್ 11 ನ. ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಒಂಥರ ಲಾಸ್ಟ್ ಐರ್ಲೆಂಡ್ ಸೀರೀಸ್ ಅಲ್ಲಿ ಸೋಲ್ತಲ್ಲ ಇಂಡಿಯಾ, ಅದೇ ರೀತಿ ಇರುತ್ತೆ. ಬಟ್ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ ಹೇಳ್ತೀನಿ ಪ್ಲೇಯಿಂಗ್ 11 ಅಲ್ಲಿ. ಅಭಿಷೇಕ್ ಶರ್ಮಾ ಜೊತೆ ಈ ಮ್ಯಾಚು, ನೆಕ್ಸ್ಟ್ ಮ್ಯಾಚ್, 2 ಮ್ಯಾಚ್ ಕೂಡ ಸಂಜು ಸ್ಯಾಮ್ಸನ್ ಅವ್ರು ಓಪನ್ ಮಾಡಲೇಬೇಕು. ಅವ್ರು ಓಪನ್ ಮಾಡಿ ಏನಾರು ಅವರು ಅಲ್ಲಿ ಪ್ರೂವ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸೂರ್ಯವಂಶರ್ ಬರಲಿ. 5 ಮ್ಯಾಚ್ ಸೀರೀಸ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಚಾನ್ಸ್ ಸಿಗುತ್ತೆ. ಇಲ್ಲೇನಾದ್ರು ಪ್ರೂವ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ವೈಭವ್ ಅವ್ರು ಬರ್ಲಿ ಅಂತ ಹೇಳ್ತೀನಿ. ಅಭಿಷೇಕ್ ಸಂಜುನೆ ಓಪನ್ ಮಾಡ್ಲಿ ಅಂತ. ನಂಬರ್ 3 ಇಶಾನ್ ಕಿಶನ್ ಅವರು ಲಾಸ್ಟ್ ಸೀರೀಸ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ರು. ರನ್ಔಟ್ ಆದ್ರು ಸೆಕೆಂಡ್ ಮ್ಯಾಚ್ ಅಲ್ಲಿ. ಫಸ್ಟ್ ಮ್ಯಾಚ್ ಒಂದ್ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಕೊಟ್ಟಿದ್ರು, ಅವರೇ ಆಡ್ಲಿ. ನಂಬರ್ 4 ಅಲ್ಲಿ ಕ್ಯಾಪ್ಟನ್ ಅಯ್ಯರ್ ಅವರು ಆಡ್ಲಿ. ಇನ್ನು ನಂಬರ್ 5 ಅಲ್ಲಿ ತಿಲಕ್ ವರ್ಮಾ ಅವರು ಆಡ್ಲಿ ಅಂತ ಹೇಳ್ತೀನಿ. ಅದೇ ರೀತಿ ನಂಬರ್ 6 ಅಲ್ಲಿ ಶಿವಮ್ ದೂಬೆ ಅವರು ಅಥವಾ ಅಕ್ಷರ್ ಪಟೇಲ್ ಅವರು ಆಲ್ಟರ್ನೇಟ್ ಆಗಿ ಲೆಫ್ಟ್ ರೈಟ್ ಬೇಕಾದ್ರೆ ಯಾವ ರೀತಿ ಚೇಂಜ್ ಮಾಡ್ಕೋಬಹುದು. ನಂಬರ್ 6 7 ಶಿವಮ್ ದೂಬೆ ಮತ್ತು ಹರ್ಷಲ್ ಪಟೇಲ್ ಅವರು ಇರ್ತಾರೆ. ಇನ್ನು ನಂಬರ್ 8 ಅಲ್ಲಿ ಹರ್ಷಿತ್ ರಾಣಾ ಅವರು ಆಡ್ತಾರೆ. ಇನ್ನು ನಂಬರ್ 9 ಅಲ್ಲಿ ಪ್ರಿನ್ಸ್ ಯಾದವ್ ಅವರು ಆಡ್ಲಿ. ಲಾಸ್ಟ್ ಮ್ಯಾಚ್ ನೋಡ್ದೋ, ಪ್ರಿನ್ಸ್ ಯಾದವ್ ಅವರು ಬಂದು ಮೊದಲನೇ ಬಾಲೆ 6 ಹೊಡೆದ್ರು 7 ರನ್ ಬೇಕಿದ್ದಾಗ. ಅದೇ ಬೇಗ ಬಂದಿದ್ರು ಏನಾದ್ರು ಇಂಪ್ಯಾಕ್ಟ್ ಮಾಡ್ತಿದ್ರ ಏನೋ, ಅದು ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ನಂಬರ್ 10 ಅಲ್ಲಿ ಹರ್ಷದೀಪ್ ಸಿಂಗ್ ಅವರು ಆಡ್ಲಿ. ಇನ್ನು ನಂಬರ್ 11 ಅಲ್ಲಿ ರವಿ ಬಿಷ್ಣೋಯ್ ಆಡ್ಲಿ. ಇಲ್ಲಿ ಸ್ಪಿನ್ನರ್ ಆಗಿ ರವಿ ಬಿಷ್ಣೋಯ್ ಇದ್ದಾರೆ, ಅಕ್ಷರ್ ಪಟೇಲ್ ಅವರು ಇದ್ದಾರೆ. ಇಬ್ರು ಸ್ಪಿನ್ನರ್ಸ್ ಆಗ್ತಾರೆ. ಅದೇ ರೀತಿ ಫಾಸ್ಟ್ ಬೌಲರ್ಸ್ ಆಗಿ ಪ್ರಿನ್ಸ್ ಯಾದವ್, ಹರ್ಷದೀಪ್ ಸಿಂಗ್ ಮತ್ತು ಶಿವಮ್ ದೂಬೆ 3 ಜನ ಫಾಸ್ಟ್ ಬೌಲರ್ಸ್ ಆದ್ರು. ಇನ್ನು ಬೇಕು ಅಂದ್ರೆ ಬೌಲಿಂಗು ಹರ್ಷಿತ್ ರಾಣಾ ಅವರು ಬೌಲಿಂಗ್ ಮಾಡ್ತಾರೆ. ಹರ್ಷಿತ್ ರಾಣಾ ಮರ್ತೇ ಬಿಟ್ಟೆ. ಈ ಬೌಲಿಂಗು ಚೆನ್ನಾಗಿದೆ ಇಂಡಿಯಾದು. ಇನ್ನು ಇಂಡಿಯಾ ಮತ್ತು ಇಂಗ್ಲೆಂಡ್ ಈ ಮ್ಯಾಚ್ ಅಲ್ಲಿ ಯಾರಪ್ಪ ಚೆನ್ನಾಗಿ ಆಡಬಹುದು ಅಂದ್ರೆ, ಇಂಗ್ಲೆಂಡ್ ಕಡೆ ನೋಡಿದ್ರೆ ಇವತ್ತು ಜಾಕೋಬ್ ಬಥಲ್ ಅವರು ಮತ್ತು ಹ್ಯಾರಿ ಬ್ರೂಕ್ ಅವರು ಓಪನಿಂಗ್ ಪಾರ್ಟ್ನರ್ಶಿಪ್ ನ ಬೇಗ ಬ್ರೇಕ್ ಮಾಡ್ತಾರೆ ಅಂತ ಹೇಳ್ತೀನಿ. ನಮ್ಮ ಇಂಡಿಯನ್ ಬೌಲರ್ಸ್ ಓಪನಿಂಗ್ ಪಾರ್ಟ್ನರ್ಶಿಪ್ ಬೆಳೆಯಕ್ ಬಿಡಲ್ಲ. ಇನ್ನು ನಂಬರ್ 3 ನಂಬರ್ 4 ಅವರು ಒಂದು ಕನ್ಸಿಸ್ಟೆಂಟ್ ಆಗಿ ಆಡಿ ಈ ಮ್ಯಾಚ್ ಒಂದು ಸಣ್ಣ ಕಾಂಟ್ರಿಬ್ಯೂಟ್ ನೀಡ್ತಾರೆ ಇಂಗ್ಲೆಂಡ್ ಅವ್ರಿಗೆ ಅಂತ ಹೇಳ್ತೀನಿ. ಇನ್ನು ಅದೇ ರೀತಿ ಬೌಲಿಂಗ್ ಅಲ್ಲಿ ಆದಿಲ್ ರಶೀದ್ ಅವರು ಈ ಸೀರೀಸ್ ಅಲ್ಲಿ, ಈ ಮ್ಯಾಚ್ ಅನ್ನೋದಲ್ಲ, ಈ ಸೀರೀಸ್ ಅಲ್ಲಿ ಏನೋ ಮ್ಯಾಜಿಕ್ ಮಾಡ್ತಾರೆ ಅಂತ ಹೇಳ್ತೀನಿ. ಇನ್ನು ಅದಕ್ಕೂ ಮುಂಚೆ ಇಂಡಿಯನ್ ಕಡೆ ಯಾರು ಚೆನ್ನಾಗಿ ಆಡ್ಬೋದಪ್ಪ ಅಂದ್ರೆ, ಇಂಡಿಯನ್ ಕಡೆ ಈ ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ ಸರ್ಪಂಚ್ ಸಾಬ್ ಶ್ರೇಯಸ್ ಅಯ್ಯರ್ ಅವರು ಸೈಕ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಅವ್ರ ಜೊತೆ ತಿಲಕ್ ವರ್ಮಾ ಅವರು ಸ್ಲೋ ಇನ್ನಿಂಗ್ಸ್ ನ ಬಿಟ್ಟು T20ಗೆ ಅಡಾಪ್ಟ್ ಆಗ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬೌಲಿಂಗ್ ಅಲ್ಲಿ ಬರೋದಾದ್ರೆ, ಹರ್ಷಿತ್ ರಾಣಾ ಅವರು T20 ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅವರು ಈ ಮ್ಯಾಚ್ ಅಲ್ಲೂ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತೀನಿ. ಇನ್ನು ಅದೇ ರೀತಿ ರವಿ ಬಿಷ್ಣೋಯ್ ಅವರು ಇಲ್ಲಿ ಅವ್ರ ಕೈ ಚಳಕನ ತೋಡ್ತಾರೆ ಅಂತ ಹೇಳ್ತೀನಿ. ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್ ಈ ಮ್ಯಾಚ್ ನ ಇಂಡಿಯಾ ಗೆಲ್ತಾರೆ ಅಂತ ಹೇಳ್ತೀನಿ. ಅದೇ ರೀತಿ ಈ ಸೀರೀಸ್ ನ ಇಂಡಿಯಾ ಅವರು 4-1 ಅಥವಾ 3-2 ಅಲ್ಲಿ ಈ ಸೀರೀಸ್ ನ ಗೆಲ್ತಾರೆ ಅಂತ ಹೇಳ್ತೀನಿ. ನೀವೇನ್ ಹೇಳ್ತೀರಾ ನನ್ನ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನ ಪ್ರಿವ್ಯೂ ಮ್ಯಾಚ್. ಥ್ಯಾಂಕ್ ಯು ಗೈಸ್.